ವಾ 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 ವಾ. ವಾವ್, ಇವತ್ತು ಭಾನುವಾರ. ಇವತ್ತು ನಾನು ಸೈಕ್ಲಿಂಗ್ ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ ನಾನು ಆಟ ಆಡ್ತೀನಿ. ವಾವ್, ತುಂಬಾ ಮಜವಾಗಿದೆ ಸಂಡೇ. ಈ ಕೂಡ್ಲೇ ನಾನು ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀನಿ, ಅವ್ರನ್ನು ಬರಕ್ ಹೇಳ್ತೀನಿ. ಅವ್ರ ಜೊತೆ ಕೂತ್ಕೊಂಡು ನಾನು ಮಜಾ ಮಾಡ್ತೀನಿ. ಉಂಡ ತನ್ನ ತಂದೆ ಕೊಡಿಸಿರೋ ಫೇವ್ರೆಟ್ ಸೈಕಲ್ ತಗೊಂಡು ಸ್ನೇಹಿತರ ಜೊತೆ ಆಟವಾಡಲು ಹೊರಡ್ತಾನೆ. Ching chack, chick chick chack, ching chack, chick chick chack, ching chack, chick chick chack, ching chack. ಲೋ ಉಂಡ, ಬಾರೋ ಪಕ್ಕದ ರೋಡ್ಗೆ ಹೋಗಿ ಸೈಕಲ್ ಹೊಡಿಯೋಣ, ಬಹಳ ಮಜಾ ಬರುತ್ತೆ. ಲೋ ಉಂಡ, ಮೆಲ್ಲೆ ಹೋಗೋ, ಮಂಗನ್ ತರ ಆಡ್ಬೇಡ, ಬಿದ್ಬಿಡ್ತೀಯಾ. ಅಯ್ಯ, ಉಂಡ ಸರ್ಕಸ್ ಸೇರೋ ಪ್ಲಾನ್ ಮಾಡಿದಾನೆ, ಅದಕ್ಕೆ ಈ ರೀತಿ ಸೈಕಲ್ ಓಡಿಸ್ತಿದ್ದಾನೆ. ಹಾಗೆ ಸೈಕಲ್ ಓಡಿಸ್ತಿರುವಾಗ ಉಂಡ ಸೈಕಲ್ ಮೇಲಿಂದ ಧಡಾರ್ ಅಂತ ಬಿದ್ಬಿಡ್ತಾನೆ. ಅಯ್ಯಯ್ಯೋ ಅಮ್ಮ, ಅಯ್ಯಯ್ಯೋ ಸರಿಯಾಗಿ ನೋವಾಯ್ತು, ಅಯ್ಯೋ. ನಾನು ಆವಾಗ್ಲೇ ಹೇಳ್ದೆ ನಿಮ್ಗೆ, ಮಂಗಂತರ ಸೈಕಲ್ ಹೊಡಿಬೇಡ ಅಂತ. ಹಾಗೆ ಆಗ್ಬೇಕು ನಿಮ್ಗೆ. ಕಾಲ್ ನೋವು ಮಾಡ್ಕೊಂಡ ಉಂಡ ಬೇಸರದಿಂದ ಮನೆ ಕಡೆಗೆ ನಡೀತಾನೆ. ಉಂಡನ ಕಾಲ್ ನೋವು ಜಾಸ್ತಿ ಆಗಿರೋದ್ರಿಂದ ಅಲ್ಲೇ ಕಾಣೋ ಪಾರ್ಕಿನ ಬೆಂಚ್ ಮೇಲೆ ಕೂತ್ಕೋತಾನೆ. ಅವನು ಹಾಗೆ ಕುಳಿತಿರುವಾಗ ಇದ್ದಕ್ಕಿದ್ದಂತೆ ಒಂದು ಗಿಳಿ ಹಾರಿ ಬಂದು ಅವನ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತೆ. ವಾವ್, ಗಿಳಿ ನೋಡಲು ಬಹಳ ಸುಂದರವಾಗಿದೆ. ಏ ಉಂಡ, ಸೈಕಲ್ ಇಂದ ಬೀಳೋ ಕೆಲ್ಸ ಬೇಕಿತ್ತ ನಿಂಗೆ? ಮಾತನಾಡುವ ಗಿಳಿಯನ್ನು ಕಂಡು ಉಂಡನು ಆಶ್ಚರ್ಯಚಕಿತನಾಗುತ್ತಾನೆ. ವಾವ್, ನಿನಗ್ ಮಾತಾಡಕ್ ಬರುತ್ತಾ? ಮಾತನಾಡುವ ಗಿಳಿ ಇದು. ವಾವ್. ಹೌದು, ನನಗೆ ಮನುಷ್ಯರ ತರ ಮಾತನಾಡಲು ಬರುತ್ತೆ. ನನ್ನನ್ನು ಸಾಕಿದ ಯಜಮಾನ ನನಗೆ ಮಾತನಾಡಲು ಕಲಿಸಿದ್ದ. ಹಾಗಿದ್ರೆ ನೀನು ನನ್ನ ಜೊತೆ ನಮ್ಮನೆಗೆ ಬರ್ತೀಯಾ? ಸರಿ, ನಾನು ಬರ್ತೇನೆ. ಆದ್ರೆ ನಂದೊಂದು ಷರತ್ತಿದೆ. ಆ ಷರತ್ಗೆ ನೀನ್ ಒಪ್ಪಿಗೆ ಕೊಟ್ರೆ ಮಾತ್ರ ಬರ್ತೀನಿ. ಷರತ್ತೇನಪ್ಪಾ ಅಂದ್ರೆ, ನಾನ್ ಮಾತಾಡೋ ವಿಚಾರನ ನೀನು ಯಾರಿಗೂ ತಿಳಿಸ್ಬಾರ್ದು. ಸರಿ, ನಾನು ಇದನ್ನ ಯಾರಿಗೂ ಹೇಳಲ್ಲ. ಅಲ್ಲಿಂದ ಉಂಡ ಗಿಳಿಯನ್ನು ಕರೆದುಕೊಂಡು ಮನೆಯ ಕಡೆಗೆ ಹೊರಟನು. ಅಮ್ಮ, ನನ್ ಜೊತೆ ಯಾರು ಬಂದಿದ್ದಾರೆ ನೋಡು, ನಿನಗೊಂದು ಸರ್ಪ್ರೈಸ್. ಏ ಉಂಡ, ಇದೆಲ್ಲಿಂದ ಇಟ್ಕೊಂಡ್ ಬಂದೋ? ನಿಮ್ಮಪ್ಪ ನೋಡಿದ್ರೆ ಬೈತಾರೆ. ಈ ಗಿಳಿ ನನ್ನ ಹೊಸ ಫ್ರೆಂಡ್. ನಾನು ಈ ಗಿಳಿನ ಸಾಕ್ತೇನೆ. ಈ ಗಿಳಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಓ ಗಿಳಿರಾಯ, ಇವತ್ತಿನಿಂದ ನೀನು ನಮ್ಮ ಮನೆಯಲ್ಲಿ ನನ್ ಜೊತೆ ಇರ್ಬೋದು. ನಿನಗೇನೇನ್ ಬೇಕು ನಾನು ಅದನ್ನೆಲ್ಲ ಕೊಡ್ತೇನೆ. ಉಂಡನ ತಂದೆ ಆಫೀಸಿನಿಂದ ಮನೆಗೆ ಬರ್ತಾರೆ. ನೀಲಿ, ಉಂಡ, ಬನ್ನಿ ಇಲ್ಲಿ, ನಾನು ನಿಮಗೊಂದು ಸರ್ಪ್ರೈಸ್ ಹೇಳ್ತೀನಿ. ಉಂಡ ಹಾಗೂ ಅವನ ತಾಯಿ ತಂದೆಯ ಬಳಿಗೆ ಬರುತ್ತಾರೆ. ಏನಪ್ಪ ಅದು ಸರ್ಪ್ರೈಸ್? ಏನ್ರಿ ಅದು ಸರ್ಪ್ರೈಸ್? ಉಂಡನ್ಗೆ ಶಾಲಾ ರಜಾ ದಿನಗಳು ಶುರುವಾಗಿರೋದ್ರಿಂದ ನಾವು ಪ್ರವಾಸಕ್ಕೆ ಹೋಗ್ತಿದ್ದೇವೆ. ಅದಕ್ಕಾಗಿ ಇವತ್ತೇ ನಾವು ಬೇಕಾದ ಬಟ್ಟೆ ಬರೆಗಳನ್ನ ಪ್ಯಾಕ್ ಮಾಡ್ಕೋಬೇಕು. ವಾವ್, ನಾವು ಪ್ರವಾಸಕ್ಕೆ ಹೋಗ್ತಾ ಇದೀವಾ? ನನ್ಗೆ ಬಹಳ ಸಂತೋಷವಾಗ್ತಾ ಇದೆ. ಜಿಂಗ್ ಚಾಕ್ ಚಿಕ್ ಚಿಕ್ ಚಾಕ್, ಜಿಂಗ್ ಚಾಕ್ ಚಿಕ್ ಚಿಕ್ ಚಾಕ್, ಜಿಂಗ್ ಚಾಕ್. ಲೇ ಗಿಳಿರಾಯ, ನಾವು ಪ್ರವಾಸಕ್ಕೆ ಹೋಗ್ತಿದ್ದೇವೆ. ನಾವು ಮರಳಿ ಬರೋದಕ್ಕೆ 5 ದಿವಸ ಆಗುತ್ತೆ. ನಿನಗ್ ಬೇಕಾದ ಹಣ್ಣು ಹಂಪಲನ್ನ ಇಟ್ಟಿದ್ದೀನಿ. ನಾವು ಮರಳಿ ಬರೋವರೆಗೂ ನೀನ್ ತಿಂದು ಚೆನ್ನಾಗಿರು. ಮರುದಿನ ಬೆಳಿಗ್ಗೆ ಉಂಡ ಹಾಗೂ ಅವನ ತಂದೆ ತಾಯಿ ಪ್ರವಾಸಕ್ಕೆಂದು ಮನೆಯಿಂದ ಹೊರಡುತ್ತಾರೆ. 5 ದಿನಗಳ ನಂತರ ಉಂಡ ಮತ್ತು ಅವನ ತಂದೆ ತಾಯಿ ಪ್ರವಾಸದಿಂದ ಮನೆಗೆ ಮರಳಿ ಬರುತ್ತಾರೆ. ಅಯ್ಯೋ, ಯಾರೋ ಮನೆ ಬೀಗ ತೆಗ್ದ್ಬಿಟ್ಟಿದ್ದಾರೆ.
ಬನ್ನಿ ಒಳಗಡೆ ನೋಡೋಣ ಏನಾಗಿದೆ ಅಂತ. ಉಂಡ ಮತ್ತು ಅವನ ತಂದೆ ತಾಯಿ ಆತಂಕದಿಂದ ಒಳಗಡೆ ಹೋಗಿ ನೋಡ್ತಾರೆ. ಅವರ ಮನೆ ಕಳ್ಳತನವಾಗಿರುತ್ತೆ. ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ. ಅಯ್ಯೋ, ನಮ್ಮ ಮನೆಯಲ್ಲಿ ಕಳ್ಳತನವಾಗಿದೆ. ನಮ್ಮ ಮನೆಯಲ್ಲಿರುವ ಸಂಪತ್ತನ್ನೆಲ್ಲ ಕಳ್ಳರು ದೋಚಿದ್ದಾರೆ. ಅಯ್ಯೋ, ನನ್ ಗಿಳಿನೂ ಕಾಣಿಸ್ತಾ ಇಲ್ಲ, ಎಲ್ಲೋ ಹೊರಟೋಗ್ಬಿಟ್ಟಿದೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ನೀಡಿ ಬರುತ್ತೇನೆ. ಅಲ್ಲಿಂದ ಉಂಡನ ತಂದೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಲು ಹೊರಡುತ್ತಾರೆ. ಕೆಲ ದಿನಗಳ ನಂತರ ಪೊಲೀಸ್ ಸ್ಟೇಷನ್ನಿಂದ ಅವರಿಗೊಂದು ಫೋನ್ ಕಾಲ್ ಬರುತ್ತೆ. ಹಲೋ, ಯಾರು ಮಾತಾಡ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ ಇಂದನಾ? ಹೇಳಿ ಸರ್, ಏನಾಗ್ಬೇಕಾಗಿತ್ತು? ಕಳೆದ ವಾರ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನಿಮ್ ಮನೆ ಕಳ್ಳತನವಾಗಿದೆ ಅಂತ. ನಿಮ್ ಮನೆ ಕಳ್ಳತನ ಮಾಡಿರೋ ಕಳ್ಳ ಸಿಕ್ಕಾಕೊಂಡಿದ್ದಾನೆ. ಈ ಕೂಡ್ಲೆ ನೀವು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು. ಆಯ್ತು ಸರ್, ಇವಾಗ್ಲೇ ಬರ್ತೀನಿ. ಉಂಡ ಹಾಗೂ ಅವನ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಓ, ಬಂದ್ರಾ? ಬನ್ನಿ, ನಿಮ್ಮನೆ ಕಳ್ಳತನ ಮಾಡಿರೋ ಕಳ್ಳ ಸಿಕ್ಕಾಕೊಂಡಿದ್ದಾನೆ. ಬನ್ನಿ, ಅವನ್ನ ನಾನ್ ನಿಮಗ್ ತೋರಿಸ್ತೇನೆ. ಅಲ್ಲಿ ಉಂಡನಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಉಂಡ ಸಾಕಿರೋ ಗಿಳಿ ಕಳ್ಳನ ಹೆಗಲ ಮೇಲೆ ಕುಳಿತಿರುತ್ತೆ. ಅಯ್ಯೋ, ನಾನ್ ಸಾಕಿದ್ ಗಿಳಿ ಇವನ್ ಹೆಗಲ್ ಮೇಲೆ ಕೂತ್ಕೊಂಡಿದೆ. ಓ ಅದಾ, ಇದೊಂದ್ ದೊಡ್ಡ ಕತೆ. ಇವನು ಈ ಗಿಳಿಗ್ ಮಾತ್ ಕಲ್ಸಿ ಇದನ್ನ ಬೇರೆಯವ್ರ ಮನೆ ಕಳಿಸ್ತಾನೆ. ಈ ಗಿಳಿಯು ಸೇರ್ಕೊಂಡ್ ಮನೆಯ ವಿಚಾರವನ್ನ ಈ ಕಳ್ಳನ್ಗೆ ಬಂದು ತಿಳಿಸುತ್ತೆ. ಮನೆಯಲ್ಲಿ ಯಾರು ಇಲ್ದಿರೋ ಟೈಮ್ ನೋಡಿ ಈ ಕಳ್ಳ ಅವ್ರ ಮನೇನ ದೋಚ್ತಾನೆ. ಕಳ್ಳ ಉಂಡನ ಮನೆಯಲ್ಲಿ ಕದ್ದಿರುವಂತಹ ಎಲ್ಲಾ ವಸ್ತುಗಳನ್ನ ಉಂಡನ ತಂದೆಗೆ ಪೊಲೀಸರು ಹಿಂತಿರುಗಿಸ್ತಾರೆ. ಅದಕ್ಕೆ ಹೇಳೋದು, ದಾರಿಲಿ ಸಿಕ್ಕಿರೋ ವಸ್ತುಗಳನ್ನೆಲ್ಲ ಮನೆಗ್ ತರಬಾರ್ದು ಅಂತ. ದಾರಿಲಿ ಸಿಕ್ಕಿರೋ ವಸ್ತುಗಳನ್ನ ಮನೆಗ್ ತಗೊಬಂದ್ರೆ ಇದೇ ರೀತಿ ಆಗೋದು. ಗೊತ್ತಾಯ್ತಾ ನಿನಗಿವಾಗ? ಈ ಕಥೆಯ ನೀತಿ ಏನ್ ಹೇಳಿ ಮಕ್ಕಳೇ? ನಾವು ದಾರಿಲಿ ಸಿಕ್ಕ ವಸ್ತುಗಳನ್ನ ಯೋಚನೆ ಮಾಡದೆ ಮನೆಗೆ ತಗೊಂಡ್ ಬರಬಾರ್ದು. ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ.